ಸ್ನೇಹಿತರೆ, ಬಸವ ವಸತಿ ಮನೆ ಸರ್ಕಾರದಿಂದ ಬಡ ಹಾಗೂ ಮಧ್ಯಮ ವರ್ಗದ ಜನರಿಗೆ ನೀಡಲಾಗುವ ಒಂದು ವಸತಿ ಯೋಜನೆಯಾಗಿದೆ. ಈ ಯೋಜನೆಯಡಿ ಎಲ್ಲರಿಗೂ ಸ್ವಂತ ಮನೆ ಸಿಗಬೇಕೆಂಬುದು ಇದರ ಉದ್ದೇಶವಾಗಿದೆ. ಅರ್ಹ ಕುಟುಂಬಗಳಿಗೆ ಸಹಾಯಧನದೊಂದಿಗೆ ಮನೆಗಳನ್ನು ಒದಗಿಸುವ ಮೂಲಕ ಅನೇಕ ನಿರಾಶ್ರಿತರಿಗೆ ಆಶ್ರಯ ದೊರಕುವಂತಾಗಿದೆ. ಬಸವ ವಸತಿ ಮನೆಗಳನ್ನು ಅತ್ಯಂತ ಸರಳವಾಗಿ ವಿನ್ಯಾಸಗೊಳಿಸಬೇಕು. ಈ ಮನೆ ಪ್ಲಾನ್ 22x24 ಅಳತೆಯ ಜಾಗದಲ್ಲಿ ಸಿದ್ಧಗೊಳಿಸಲಾಗಿದೆ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಮನೆಯ ಮುಂಭಾಗದ ಮೆಟ್ಲು ಇಲ್ಲಿ ಬರುತ್ತೆ. ಹಾಗೆ ಹಾಲ್ ನೋಡಿ. ಹನ್ನೊಂದು ಇಂಟು 12ರಲ್ಲಿ ಪ್ಲ್ಯಾನಿಂಗ್ ಮಾಡಿರುವಂಥದ್ದು. ಹಾಗೆ ಇಲ್ಲೊಂದು ವಿಂಡೋ ಕೂಡ ಬರುತ್ತೆ. ಈ ಕಡೆ ಇಲ್ಲೊಂದು ವಿಂಡೋ ಕೂಡ ಬರುತ್ತೆ. ಈ ಮೆಟ್ಟಿಲ ಹತ್ರ ಇಲ್ಲಿ ಮೇನ್ ಡೋರ್ ಬರುವಂತಹದ್ದು. ಹಾಗೆ ಹಾಲ್ನಿಂದನೇ ಬೆಡ್ರೂಮ್ಗೆ ಬರಲಿಕ್ಕೆ ಪ್ಲ್ಯಾನಿಂಗ್ ಮಾಡಿರುವಂತಹದ್ದು. ಬೆಡ್ರೂಮ್ ಡೋರ್ ಇಲ್ಲಿ ಬರುತ್ತೆ. ಬೆಡ್ರೂಮ್ ನೋಡಿ. ಬೆಡ್ರೂಮ್ ಕೂಡ 11x12ರಲ್ಲೇ ಪ್ಲ್ಯಾನಿಂಗನ್ನು ಮಾಡಿಕೊಂಡಿರುವಂತಹದ್ದು. ಬೆಡ್ರೂಮ್ ಕೂಡ 11x12ರ ಅಳತೆಯಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಹಾಗೆ ಬೆಡ್ರೂಮ್ ಈ ಕಡೆ ಒಂದು ವಿಂಡೋ ಬರುತ್ತೆ. ಹಾಗೆ ಈ ಕಡೆ ಕೂಡ ಇನ್ನೊಂದು ವಿಂಡೋ ಬರುತ್ತೆ. ಹಾಗೆ ಇಲ್ಲಿ ಹಾಲ್ನಿಂದ ಕಿಚನ್ ಕಡೆಗೆ ಹೋಗುವಾಗ ಇಲ್ಲೊಂದು ಸಿಂಪಲ್ ಆಗಿ ಓಪನ್ ಆಗಿ ಕಮಾನನ್ನು ಮಾಡ್ಕೊಳ್ಬೇಕಾಗುತ್ತೆ. ಈ ಕಮಾನ್ ನೋಡಿ 3.5 ಫೀಟ್ ಗ್ಯಾಪನ್ನು ಇಟ್ಟು ಪ್ಲ್ಯಾನಿಂಗನ್ನು ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಕಿಚನ್ ನೋಡಿ 11x12ರಲ್ಲೇ ಪ್ಲ್ಯಾನಿಂಗನ್ನು ಮಾಡ್ಕೊಂಡಿರುವಂತಹದ್ದು. ಕಿಚನಲ್ಲಿ ಈ ಕಡೆ ಒಂದು ವಿಂಡೋ ಕೂಡ ಬರುತ್ತೆ. ಹಾಗೆ ಕಿಚನ್ ಸ್ಟ್ಯಾಂಡ್ ನೋಡಿ ಈ ರೀತಿ ಒಂದು ಸಿಂಪಲ್ ಆಗಿ ಮಾಡ್ಕೊಳ್ಬೋದು. ಹಾಗೆ ಇಲ್ಲಿ ಸ್ಟೋವ್ ಬರುತ್ತೆ. ಹಾಗೆ ಕಿಚನ್ ಸ್ಟ್ಯಾಂಡ್ ಎಲ್ ಶೇಪ್ ಬೇಕಂತಂದರೆ ಈ ರೀತಿ ಮಾಡ್ಕೊಳ್ಳುವಂತಹದ್ದು. ಈ ಕಡೆ ಒಂದು ಪಾತ್ರೆ ತೊಳೆಯುವ ಬೇಸಿನ್ ಕೂಡ ಇಟ್ಟು ಪ್ಲ್ಯಾನಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಕಿಚನಿಂದ ಕ್ಲೀನಿಂಗ್ ಏರಿಯಾಗೆ ಬರಲಿಕ್ಕೆ ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂತಹದ್ದು. ಕ್ಲೀನಿಂಗ್ ಏರಿಯಾ ನೋಡಿ 6x6ರಲ್ಲಿ ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂತಹದ್ದು. ಈ ಕ್ಲೀನಿಂಗ್ ಏರಿಯಾದಲ್ಲಿ ಇಲ್ಲೊಂದು ವಿಂಡೋ ಕೂಡ ಇಟ್ಕೊಳ್ಬೇಕಾಗುತ್ತೆ. ಹಾಗೆ ಕ್ಲೀನಿಂಗ್ ಏರಿಯಾದಿಂದ ಇಲ್ಲಿ ವಾಶ್ರೂಮ್ ಕಡೆಗೆ ಬರಲಿಕ್ಕೆ ಡೋರ್ ಇಟ್ಟಿರುವಂತಹದ್ದು. ವಾಶ್ರೂಮ್ ನೋಡಿ 5x6ರಲ್ಲಿ ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂಥದ್ದು. ಹಾಗೆ ವಾಶ್ರೂಮಲ್ಲಿ ಇಲ್ಲೊಂದು ವಿಂಡೋ ಕೂಡ ಬರುತ್ತೆ. ಹಾಗೆ ಹಾಲ್ನಿಂದನೇ ಏಣಿ ಮೆಟ್ಲಿಗೆ ಹೋಗಲಿಕ್ಕೆ ಪ್ಲ್ಯಾನಿಂಗನ್ನು ಮಾಡಿಕೊಂಡಿರುವಂತಹದ್ದು. ಏಣಿ ಮೆಟ್ಲುಗಳು ಈ ರೀತಿ ಬರುತ್ತೆ. ಇಲ್ಲಿ ಲ್ಯಾಂಡಿಂಗ್ ಬಂದು ಮತ್ತೆ ಈ ರೀತಿ ಮೆಟ್ಲುಗಳು ಬರುವಂತಹದ್ದು. ಈ ಮೆಟ್ಲು ಏರಿಯಾ ನೋಡಿ 6x11ರಲ್ಲಿ ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂತಹದ್ದು. ಈ ಮೆಟ್ಲ್ ಏರಿಯಾದಲ್ಲಿ ಇಲ್ಲಿ ಲ್ಯಾಂಡಿಂಗ್ ಬಂದಾಗ ಇಲ್ಲೊಂದು ವಿಂಡೋ ಕೂಡ ಇಟ್ಟು ಪ್ಲ್ಯಾನಿಂಗ್ ಮಾಡ್ಕೊಳ್ಬೇಕಾಗತ್ತೆ.
ಹಾಗೆ ಈ ಮನೆ ಪ್ಲ್ಯಾನಿಂಗ್ ನೋಡಿ 22x24 ಅಳತೆಯ ಚಿಕ್ಕ ಜಾಗದಲ್ಲಿ ಸುಂದರವಾಗಿ ಸೌಕರ್ಯಯುತವಾಗಿ ಮನೆಯ ಪ್ಲ್ಯಾನಿಂಗ್ ರೂಪಿಸಲಾಗಿದೆ. ಹಾಲ್, ಬೆಡ್ರೂಮ್, ಅಡಿಗೆ ಮನೆಯನ್ನು ತಲಾ 11x12 ಅಳತೆಯಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಹಾಗೆ ಕ್ಲೀನಿಂಗ್ ಏರಿಯಾ 6x6 ಹಾಗೂ ವಾಶ್ರೂಮ್ ಏರಿಯಾ 5x6 ಪ್ಲ್ಯಾನಿಂಗ್ ಮಾಡಲಾಗಿದೆ. ಮನೆಯ ಮುಂಭಾಗದಲ್ಲಿ ಏಣಿ ಮೆಟ್ಲನ್ನು 6x11 ಪ್ಲ್ಯಾನಿಂಗನ್ನು ಮಾಡಿರುವಂತಹದ್ದು. ಹಾಗೆ ಏಣಿ ಮೆಟ್ಲು ಮನೆ ಒಳಗಡೆ ಬೇಡ ಅಂತ ಅನ್ನೋದಾದರೆ ಈ ಏಣಿ ಮೆಟ್ಲ ಏರಿಯಾವನ್ನು ಸೀಟೌಟ್ ಮಾಡ್ಕೊಳ್ಬೋದು. ಹಾಗೆ ಕಿಚನನ್ನು ಹಾಲ್ ಮಾಡಿಕೊಂಡು ಹಾಲನ್ನು ಬೆಡ್ರೂಮ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಬೆಡ್ರೂಮನ್ನು ಕಿಚನ್ನಾಗಿ ಪ್ಲ್ಯಾನಿಂಗ್ ಮಾಡಿಕೊಂಡು ಈ ಬೆಡ್ರೂಮಿಂದನೇ ಕ್ಲೀನಿಂಗ್ ಏರಿಯಾಗೆ ಬರಲಿಕ್ಕೆ ಪ್ಲ್ಯಾನಿಂಗನ್ನು ಮಾಡ್ಕೊಳ್ಬೋದು. ಹಾಗೆ ಬಸವ ವಸತಿ ಮನೆಯ ಪ್ಲ್ಯಾನಿಂಗ್ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.